ಉತ್ತರ ಪ್ರದೇಶದಲ್ಲೊಂದು ದಿ ಕೇರಳ ಸ್ಟೋರಿ. ಹಿಂದೂ ಮಹಿಳೆಯ ಮೇಲೆ ಅತ್ಯಾಚಾರ, ಬ್ಲ್ಯಾಕ್ ಮೇಲ್, ಮತಾಂತರಕ್ಕೆ ಒತ್ತಡ. ಸ್ನೇಹದ ಹೆಸರಲ್ಲಿ ಮತಾಂತರಕ್ಕೆ ಬಲಿ ಬೀಸಿದ ಸಂತ್ರಸ್ತೆಯ ಸ್ನೇಹಿತೆ ರೀನಾ ಬಾನು. ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ ನೈಜ ಕಥೆಯಾಧಾರಿತ ಚಲನಚಿತ್ರ ದಿ ಕೇರಳ ಸ್ಟೋರಿಯ ಪುನರಾವರ್ತನೆ ಎಂಬಂತೆ ಉತ್ತರ ಪ್ರದೇಶದಲ್ಲೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸ್ನೇಹಿತೆಯಿಂದಲೇ ಮತಾಂತರದ ಚಾಲಕ್ಕೆ ಬಲಿಯಾದ ಹಿಂದೂ ಯುವತಿಯ ದೂರಿನನ್ವಯ ಈಗ ಹಾರ್ದೋಯ್ ಜಿಲ್ಲೆಯ ಶಹಾಬಾದ್ ಪಟ್ಟಣದ ಪೊಲೀಸರು ಪ್ರಯಾಗ್ರಾಜ್ನ ವ್ಯಕ್ತಿ ಹೈದರ್ ಮತ್ತು ಮುಸ್ಲಿಂ ಮಹಿಳೆ ಮತ್ತು ಸಂತ್ರಸ್ತೆಯ ಕಾಲೇಜು ಸ್ನೇಹಿತೆ ರೀನಾ ಬಾನು ವಿರುದ್ಧ 24 ವರ್ಷದ ಹಿಂದೂ ಹುಡುಗಿಯ ಮೇಲೆ ಅತ್ಯಾಚಾರ, ಬ್ಲ್ಯಾಕ್ ಮೇಲ್ ಮತ್ತು ಧಾರ್ಮಿಕ ಮತಾಂತರಕ್ಕೆ ಒತ್ತಾಯಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಸ್ನೇಹ ಬಲಿಯಾಗಿ ಮಾರ್ಪಟ್ಟಿತು. ರೀನಾಳಿಂದ ಆಮಿಷಕ್ಕೊಳಗಾಗಿದ್ದ ಸಂತ್ರಸ್ತೆ ಜುಲೈ 11, 2025ರಂದು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಉತ್ತರ ಪ್ರದೇಶದ ಮತಾಂತರ ವಿರೋಧಿ ಕಾನೂನಿನಡಿಯಲ್ಲಿ ದಾಖಲಾಗಿರುವ ಎಫ್ಐಆರ್ ಪ್ರಕಾರ ಹಾರ್ದೋಯ್ನ ಐಟಿಐ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಸಂತ್ರಸ್ತೆ ರೀನಾ ಬಾನೋಳನ್ನ ಭೇಟಿಯಾದರು. ಆ ಬಳಿಕ ಪರಿಚಯ ಸ್ನೇಹವಾಗಿ ಬದಲಾಯಿತು. ನಿಜವಾದ ಸ್ನೇಹವೆಂದು ನಂಬಿದ ಸಂತ್ರಸ್ತೆ ಮತ್ತು ರೀನಾ ಬಾನೋ ಆಗಾಗ ಒಟ್ಟಿಗೆ ಸಮಯ ಕಳೆದಿದ್ದರು. ಹಾಗಾಗಿ ಡಿಸೆಂಬರ್ 2024ರಲ್ಲಿ ಸಂತ್ರಸ್ತೆ ಪಿಹಾನಿ ಪೊಲೀಸ್ ಠಾಣೆ ಪ್ರದೇಶದ ಬಳಿಯ ಲೋಹಾನಿಯಲ್ಲಿರುವ ರೀನಾಳ ಮನೆಗೆ ಆಹ್ವಾನದ ಮೇಲೆಗೆ ಹೋಗಿದ್ದಳು. ಅಲ್ಲಿಗೆ ಹೋದ ನಂತರ ಸಂತ್ರಸ್ತೆಯನ್ನ ರೀನಾಳ ಸಂಬಂಧಿ ಹೈದರ್ ಕಾಯುತ್ತಿದ್ದ ಕೋಣೆಗೆ ಕರೆದೊಯ್ಯಲಾಯಿತು. ಸಂತ್ರಸ್ತೆ ಒಳಗೆ ಬಂದ ತಕ್ಷಣ ರೀನಾ ಹೊರಗಿನಿಂದ ಬಾಗಿಲನ್ನ ಲಾಕ್ ಮಾಡಿದಳು. ಹೈದರ್ ಬಂದೂಕನ್ನ ಝಳಪಿಸುತ್ತಾ ಕಿರುಚಿದರೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದನು. ನಂತರ ಅವನು ಅವಳ ಮೇಲೆ ಅತ್ಯಾಚಾರ ಮಾಡಿ ಇಡೀ ಕೃತ್ಯವನ್ನ ತನ್ನ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿದನು. ತನ್ನ ಸ್ನೇಹಿತೆಗೆ ಸಹಾಯ ಮಾಡುವ ಬದಲು ರೀನಾ ಹೈದರ್ ಜೊತೆ ಸೇರಿ ಬಲಿಪಶುವನ್ನ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳು. ವಿಡಿಯೋವನ್ನ ಅವಳ ಕುಟುಂಬಕ್ಕೆ ಸೋರಿಕೆ ಮಾಡುವುದಾಗಿ ಮತ್ತು ಅವರಿಗೆ ಅವಿಧೇಯನಾದರೆ ಆನ್ಲೈನ್ನಲ್ಲಿ ಪೋಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕಿದಳು. ಈ ರೀತಿ 7 ತಿಂಗಳಿಗೂ ಹೆಚ್ಚು ಕಾಲ ಪದೇ ಪದೇ ಬೆದರಿಕೆ ಹಾಕಿ ಭೇಟಿ ಮಾಡುವಂತೆ ಒತ್ತಾಯಿಸಿ ಪ್ರತಿ ಬಾರಿಯೂ ಹೊಸ ವಿಡಿಯೋಗಳು ಮತ್ತು ಫೋಟೋಗಳನ್ನ ಸೆರೆ ಹಿಡಿಯಲಾಗುತ್ತಿತ್ತು. ಅಲ್ಲದೆ ಹೈದರ್ ಅವಳನ್ನ ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಒತ್ತಾಯಿಸಿದನು ಮತ್ತು ಈಗಾಗಲೇ ಮದುವೆಯಾಗಿದ್ದರೂ ತನ್ನನ್ನು ಮದುವೆಯಾಗುವಂತೆ ಒತ್ತಡ ಹೇರಿದನು. ಇದು ಬಲಿಪಶುವಿನ ಮೇಲಿನ ಭಾವನಾತ್ಮಕ ಮತ್ತು ಮಾನಸಿಕ ಹಿಡಿತವನ್ನು ಹೆಚ್ಚಿಸುತ್ತಿತ್ತು. ಸಾರ್ವಜನಿಕ ಅವಮಾನ ಮತ್ತು ಪ್ರತೀಕಾರದ ಭಯದಿಂದ ತಾನು ಮೌನವಾಗಿದ್ದೆ ಎಂದು ಸಂತ್ರಸ್ತೆ ಹೇಳಿದ್ದಾಳೆ. ತಿಂಗಳುಗಳ ಆಘಾತದ ನಂತರ ಮಹಿಳೆ ಅಂತಿಮವಾಗಿ ಶಹಾಬಾದ್ ಪೊಲೀಸರನ್ನ ಸಂಪರ್ಕಿಸಿ ಔಪಚಾರಿಕ ದೂರು ದಾಖಲಿಸಿದರು. ಪೊಲೀಸರು ಕ್ಷಿಪ್ರವಾಗಿ ಕಾರ್ಯಾಚರಣೆ ನಡೆಸಿ ಅದೇ ದಿನ ರೀನಾ ಬಾನೋಳನ್ನ ಬಂಧಿಸಿದರು. ಹೈದರ್ ಇನ್ನೂ ತಲೆಮರೆಸಿಕೊಂಡಿದ್ದಾನೆ ಮತ್ತು ಅವನನ್ನ ಪತ್ತೆ ಹಚ್ಚಲು ಪ್ರಯತ್ನಗಳು ಮುಂದುವರೆದಿವೆ. ಅತ್ಯಾಚಾರ, ಕ್ರಿಮಿನಲ್ ಬೆದರಿಕೆ, ಐಟಿ ಕಾಯ್ದೆ ಮತ್ತು ಮುಖ್ಯವಾಗಿ ಉತ್ತರ ಪ್ರದೇಶದ ಕಾನೂನುಬಾಹಿರ ಧರ್ಮ ಮತಾಂತರ ನಿಷೇಧ ಕಾಯ್ದೆಯ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಸರ್ಕಲ್ ಆಫೀಸರ್ ಅನುಜ್ ಮಿಶ್ರಾ ದೃಢಪಡಿಸಿದ್ದಾರೆ. ನಾವು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತಿದ್ದೇವೆ. ಹೈದರ್ನನ್ನ ಶೀಘ್ರದಲ್ಲೇ ಬಂಧಿಸಲಾಗುವುದು ಮತ್ತು ಬಲಿಪಶುವಿಗೆ ನ್ಯಾಯ ದೊರಕಿಸಿಕೊಡಲಾಗುವುದು ಎಂದು ಮಿಶ್ರಾ ಭರವಸೆ ನೀಡಿದ್ದಾರೆ.